ಸಕಲವೆಲ್ಲವೂ ಹರಿಯ ಸೇವೆಯನ್ನೇ ರುಕ್ಮಿಣೀಪತಿ ಅಲ್ಲದೆ ಅನ್ಯವಿಲ್ಲ ಎನ್ನಿ ಸಕಲವೆಲ್ಲವೂ ಹರಿಯ ಸೇವೆಯನ್ನೇ ರುಕ್ಮಿಣೀಪತಿ ಅಲ್ಲದೆ ಅನ್ಯವಿಲ್ಲ ಎನ್ನಿ ಸಕಲವೆಲ್ಲವೂ ಹರಿಯ ಸೇವೆಯನ್ನೇ ಹೊಸ ವಸ್ತ್ರ ಉಡುವಲ್ಲಿ ಹರಿಯ ಬೆಳ್ಳುಡೆಯನ್ನಿ ಕುಸುಮ ಪರಿಮಳವು ಶ್ರೀ ಕೃಷ್ಣಗೆ ಎನ್ನಿ ಯಶವ ಆಭರಣಗಳು ಯಶೋದಾನಂದನಗೆನ್ನಿ ಶಶಿಮುಖಿಯರೊಡನಾಟ ಸ್ವಭಗ ಗೋವಳಗೆನ್ನಿ ಸಕಲವೆಲ್ಲವೂ ಹರಿಯ ಸೇವೆಯನ್ನೇ ರುಕ್ಮಿಣೀಪತಿ ಅಲ್ಲದೆ ಅನ್ಯವಿಲ್ಲ ಎನ್ನಿ ಸಕಲವೆಲ್ಲವೂ ಹರಿಯ ಸೇವೆಯನ್ನೇ ಸೇವೆ. ಪುರಂದರದಾಸರೇ ದಿವ್ಯ ಕೀರ್ತನೆ ಶ್ರೀಕೃಷ್ಣನ ಮುಕ್ತಿಯಾದ ಭಗವದ್ಗೀತೆಯನ್ನೇ ಅನುವಾದ ಮಾಡುತ್ತದೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಅರ್ಜುನ, ಇಡೀ ನಿನ್ನ ಜೀವನವನ್ನು ಉಜ್ಜೀವನವಾಗಿ ಮಾಡಿಕೋ. ನೀ ಸುಮ್ಮನೆ ಬದುಕಿದ್ರೆ ಸಾಲದು, ಬಾಳಬೇಕು ಅಂತ. ಬದುಕುವುದಕ್ಕೂ ಬಾಳುವುದಕ್ಕೂ ಬಹಳ ವ್ಯತ್ಯಾಸ. ಬಾಳುವುದು ಅಂದರೆ ಅವನ ಜೀವನ ಇತರಿಗೆ ಆದರ್ಶವಾಗ್ತದೆ. ಅವನು ಮುಂದಿಟ್ಟು ಬಹಳಷ್ಟು ಜನ ಉತ್ತಮ ಮಾರ್ಗಕ್ಕೆ ಹೋಗ್ತಾರೆ. ಅದು ಬಾಳುವುದು. ಬದುಕೋದು ಅಂದರೆ ಸತ್ತಿಲ್ಲ, ಅದರಿಂದ ಇದ್ದಾನಷ್ಟೇ. ಆದರೆ ಬದುಕು ಬೇರೆ, ಬಾಳು ಬೇರೆ. ಆ ಬಾಳತಕ್ಕಂಥ ಜೀವನ ಬೇಕೋ, ದೈವೀ ಪ್ರಜ್ಞೆಯಲ್ಲಿ ಒಡಗೂಡಬೇಕು ಏಕ ಪ್ರಕಾರ. ಅಂತಹ ಒಬ್ಬ ಪುಣ್ಯ ಪುರುಷ ಭಕ್ತ ಕುಚೇಲ, ಹರುಕು ಬಟ್ಟೆ ಉಡುವ ದರಿದ್ರ ಬ್ರಾಹ್ಮಣ ಸುಧಾಮ ಅಂತ ಆತನ ಹೆಸರು. ಜನರು ನಿಂದೆಗಾಯಿ ಕುಚೇಲ ಅಂತ ಕರೀತಾ ಇದ್ದರು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಕಂಸವಧೆಯಾದ ಬಳಿಕ ತನ್ನ 13ನೇ ವಯಸ್ಸಿನಲ್ಲಿ ಗುರುಕುಲಕ್ಕೆ ಸೇರ್ತಾನೆ, ಸಾಂದೀಪಿನ ಆಶ್ರಮದಲ್ಲಿ. ಸಾಂದೀಪಿನ ಮಹಾಮುನಿಗಳು ಭಗವಂತನನ್ನು ಸ್ವಾಗತಿಸಿದರು. ಅವರಿಗೆ ಗೊತ್ತಿದೆ ನನ್ನ ಉದ್ಧಾರ ಮಾಡಲಿಕ್ಕೆ ಅವನು ಬಂದಿದ್ದಾನೆ ಅಂತ. ಕೃಷ್ಣ ಯಾರು ಅಂತ ಬಲ್ಲವರವರು. ಎಲ್ಲರಿಗೆ ತಿಳಿಯದೆ ಕೃಷ್ಣನ ವಿಚಾರ. ಬಲ್ಲವರೇ ಬಲ್ಲರು ಎಲ್ಲವರ ದಿಯರು, ಬಲ್ಲವರೇ ಬಲ್ಲರು ಎಲ್ಲವರ ದಿಯರು. ಫುಲ್ಲಲೋಚನ ಕೃಷ್ಣ ಪೂರ್ಣ ಬ್ರಹ್ಮನೆಂಬುದನು, ಬಲ್ಲವರೇ ಬಲ್ಲರು ಎಲ್ಲವರ ದಿಯರು. ಫುಲ್ಲಲೋಚನ ಕೃಷ್ಣ ಪೂರ್ಣ ಬ್ರಹ್ಮನೆಂಬುದನು, ಬಲ್ಲವರೇ ಬಲ್ಲರು ಎಲ್ಲವರ ದಿಯರು. ಫುಲ್ಲಲೋಚನ ಕೃಷ್ಣ ಪೂರ್ಣ ಬ್ರಹ್ಮನೆಂಬುದನು, ಬಲ್ಲವರೇ ಬಲ್ಲರು. ಪರಮಾತ್ಮನ ಯಾರೂ ತಿಳಿದವರಿಲ್ಲ, ಜ್ಞಾನಿಗಳು ಮಾತ್ರ ತಿಳಿದವರು. ಅದಕ್ಕಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ರಾಮ ನಡೆದ ಹಾಗೆ ನಡಿ, ಕೃಷ್ಣ ನುಡಿದ ಹಾಗೆ ನಡಿ ಅಂತ. ಹಾಗೆ ಜನರಿಗೆ ಅದು ಬಹಳ ಕಷ್ಟ ಅನ್ನಿಸ್ತು. ರಾಮ ನಡೆದ ಹಾಗೆ ನಡೆಯಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಸ್ವಾಮಿ. ತಾರುಣ್ಯದಲ್ಲಿ ಅಧಿಕಾರ ಬಿಟ್ಟು ಹೆಂಡತಿನ ಕರ್ಕೊಂಡು ಕಾಡಿಗೆ ಹೋಗಿ ಸೀತಾದೇವಿಯರನ್ನು ಅಲ್ಲಿ ಹೆಂಡತಿನ ಕಳ್ಕೊಂಡು ಕಣ್ಣೀರಿಡ್ತಾ ಹೋಗಿ ಬಳಿಕ ಕಪಿಸೇನೆಯೊಂದಿಗೆ ರಾವಣನನ್ನು ಕೊಂದು ಸೀತೆಯನ್ನು ತಂದರು ಮತ್ತು ಲೋಕಾಪವಾದಕ್ಕಾಗಿ ಪತ್ನಿಯನ್ನು ಬಿಟ್ಟ ಕಣ್ಣೀರ ಕಥೆ ನಮಗೆ ಸಾಧ್ಯ ಇಲ್ಲ. ರಾಮನಂತೆ ನಡೆ ಅಂದರೆ ಆಗೋದಿಲ್ಲ. ಕೃಷ್ಣಂತೆ ನಡೆ ಅಂತೀರೋ ನಾವು ಸ್ವಲ್ಪ ಪ್ರಯತ್ನ ಮಾಡ್ತೀವಿ. ಕೃಷ್ಣ ಅಲ್ಲಿ ಕದ್ದ, ಇಲ್ಲಿ ಕದ್ದ, ಅಲ್ಲಿ ತಿಂದ, ಇಲ್ಲಿ ತಿಂದ, ಕೇಳಲಿಕ್ಕೂ ಸುಲಭ, ಮಾಡಲಿಕ್ಕೂ ಸುಲಭ. ನಾವು ಕೃಷ್ಣ ನಡೆದಲ್ಲಿ ಆಗೋದಿಲ್ಲವೇ? ಹಿರಿಯರು ಒಪ್ಪಿದ್ರು, ಆಗ್ತದೆ ಮಗು, ನೀ ಕೃಷ್ಣ ನಡೆದ ಹಾಗೆ ನಡಿ. ಕೃಷ್ಣ ಮೊದಲು ಪೂತನೆಯ ವಿಷ ಕುಡಿದದ್ದು. ನೀ ಮೊದಲು ವಿಷ ಕುಡಿ, ಬದುಕಿದ್ರೆ ಮುಂದಿನ ಬಾಟ್, ನಮ್ಮದೇನು ಆಕ್ಷೇಪ ಇಲ್ಲ ಅಂತ. ಆದ್ದರಿಂದ ಭಗವಂತನ ಮಹಿಮೆಗಳು ಅನುಕರಣೀಯವಲ್ಲ,
ಕೆಲವೊಮ್ಮೆ ಅದು ಅದ್ಭುತವಾಗಿರುತ್ತದೆ. ಅಂತಹ ಭಗವಂತ ವಿದ್ಯಾಭ್ಯಾಸಕ್ಕಾಗಿ ಸೇರಿದ್ದಾನೆ ಗುರುಕುಲಕ್ಕೆ. ಎಲ್ಲ ವಿದ್ಯೆಯ ಫಲಸ್ವರೂಪ ಅವನೇ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಕೊಡತಕ್ಕಂಥವ. ಸಾಂದೀಪಿನ ಮಹಾಮುನಿಗಳು ಕೃಷ್ಣನ ಬರಮಾಡಿಕೊಂಡ್ರು. ಯಾಕೆಂದರೆ ನನ್ನ ವಿದ್ಯೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಫಲವನ್ನು ಪಡೆಯಬೇಕು. ವಿದ್ಯೆಯ ಫಲವೇ ಮತ್ವನ ಅವಿದ್ಯೆಯ ಪ್ರಪಂಚದಲ್ಲಿ ಬೀಳತಕ್ಕಂಥದ್ದಲ್ಲ ಎಂಬುದಾಗಿ ಕೃಷ್ಣ ಪರಬ್ರಹ್ಮನೆಂಬುದಾಗಿ ತಿಳಿದು ಸತ್ಪಾತ್ರಕ್ಕೆ ನನ್ನ ವಿದ್ಯೆ ದಾನ ಮಾಡಬೇಕು ಅಂತ ಸಾಂದೀಪನಿಗಳು ಒಪ್ಪಿದ್ದಾರೆ. ಸಾವಿರಾರು ಮಂದಿ ಶಿಷ್ಯರು ದೂರ ದೂರ ಹಳ್ಳಿಯಿಂದ ಬರ್ತಾರೆ. ಅವರಲ್ಲಿ ಸೌರಾಷ್ಟ್ರ ದೇಶದಿಂದ ಒಬ್ಬ ಬಡ ಬ್ರಾಹ್ಮಣ ವಿದ್ಯಾರ್ಥಿಯಾಗಿ ಅಂದರೆ ವಿದ್ಯೆ ಪಡೆಯುವ ಉದ್ದೇಶದಿಂದ ನೂರಾರು ಮೈಲ್ಗಳು ನಡೆದು ಬಂದು ಗುರುಕುಲಕ್ಕೆ ಸೇರ್ತಾರೆ. ಕಡು ಬಡವನಿದ್ದಾನೆ, ಬಡತನದ ಅಭ್ಯಾಸವಿದೆ ಅವನಿಗೆ, ಎಂದೆಂದೂ ಚಿಂತೆ ಮಾಡಿದವನಲ್ಲ. ಧನದಾರಿದ್ರ್ಯ ಇದೆ ಅವನಲ್ಲಿ, ಗುಣದಾರಿದ್ರ್ಯ ಇಲ್ಲ. ಭಗವಾನ್ ಕೃಷ್ಣ ಗುರುಕುಲಕ್ಕೆ ಬಂದ ಬಳಿಕ ಇಡೀ ಗುರುಕುಲದ ಸ್ವರೂಪವೇ ಬದಲಾಯಿತು. ಹಳ್ಳಿ ಹಳ್ಳಿಯಿಂದ ವಿದ್ಯಾರ್ಥಿಗಳು ಬರ್ತಾರೆ. ಅವರವರ ಯೋಗ್ಯತೆಗೆ ಸರಿಯಾಗಿ ಯಾರು ಅನ್ನ ಸಾರು ತರಬಹುದು, ಯಾರು ಬಿಳಿ ಗಂಜಿ ತರಬಹುದು, ಯಾರು ರಾಗಿ ರೊಟ್ಟಿ ತಂದಿರಬಹುದು, ಇನ್ನೊಬ್ಬ ಮುದ್ದೆ ತಂದಿರಬಹುದು. ಭಗವಾನ್ ಕೃಷ್ಣನಿಗೆ ಅರಮನೆಯಿಂದ ನೂರಾರು ಜನರಿಗೆ ಬೇಕಾದ ಪಂಚಭಕ್ಷ ಪರಮಾನ್ನಗಳು ಬರ್ತಾವೆ. ಅದೆಲ್ಲವನ್ನ ಜೊತೆಯಾಗಿ ಒಂದು ಕಡೆ ಸೇರಿಸಿ ಆ ಹಳ್ಳಿಯ ಮಕ್ಕಳು ತಂದಂತಹ ಗಂಜಿಯೋ ರಾಗಿ ಮುದ್ದೆಯೋ ಏನೋ ಮತ್ತೊಂದು ಉಂಟದನ್ನೆಲ್ಲ ಅರಮನೆಯ ಭಕ್ಷ್ಯಗಳ ಜೊತೆ ಕಲಿಸಿಬಿಡ್ತಾನೆ ಪರಮಾತ್ಮ. ಅದನ್ನು ಹಂಚಿಕೊಂಡು ತಿಂತಾರೆ. ಭಗವಂತ ಹೇಳ್ತಾನೆ ವಿದ್ಯಾರ್ಥಿಗಳಿಗೆ, ತಮ್ಮ ನೀವು ಬಡ ಜನರು ತಂದ ಆಹಾರದ ರುಚಿ ನಾನು ನೋಡಬೇಕು, ಅರಮನೆಯ ಸುಖದ ಊಟ ಉಂಡ ಆ ರುಚಿ ನೀವು ನೋಡಬೇಕು. ವಿನಿಮಯಕ್ಕಾಗಿರತಕ್ಕಂಥದ್ದು. ವಿದ್ಯಾರ್ಥಿಗಳು ನಾವು ಒಂದೆಂಬುದಾಗಿ ಭಗವಂತ ಗುರುಕುಲಕ್ಕೆ ಬಂದ ಬಳಿಕ ಅಲ್ಲಿ ಎಲ್ಲರೂ ನಾವು ಸಮಾನ ಭಾವನೆ ಬಂತು. ಸಮಾನತೆ ಎಲ್ಲ ಕಡೆ ಉಂಟಾಯಿತು, ಘರ್ಷಣೆಗಳು ಇಲ್ಲವಾಯಿತು. ಗುರುಗಳು ಸಾಂದೀಪನಿಗಳು ನೋಡ್ತಾರೆ, ಪ್ರಭೋ ನಿನ್ನ ಆಗಮನದಿಂದಲೇ ಇಂಥ ಸಮತೆ ಇಲ್ಲಿ ಉಂಟಾಗಿದೆ ಅಂತ. ಋಷಿ ಕುಲಗಳ ಸ್ಥಿತಿ ನೋಡಿ. ಈಗ ನಮ್ಮಲ್ಲಿ ವಿದ್ಯಾಶಾಲೆಗಳ ಸಮತೆ ಇರುವುದು ಯಾವುದರಲ್ಲಿ ಅಂದರೆ ಸಮವಸ್ತ್ರದಲ್ಲಿ ಮಾತ್ರ, ಬೇರೆ ಯಾವುದರಲ್ಲೂ ಸಮತೆ ಇಲ್ಲ. ಘರ್ಷಣೆಗಳು ಜಗಳಗಳು ಉಂಟಾಗ್ತವೆ. ಜಗದ್ಗುರು ಪರಮಾತ್ಮ ಪಾಠ ಕರೀಲಿ ಗುರುಗಳ ಜೊತೆ ಕೂತ್ಕೊಳ್ತಾನೆ. ಸುಧಾಮ ಸಂಪೂರ್ಣ ತಿಳಿದ ಈ ಕೃಷ್ಣ ಪರಬ್ರಹ್ಮ ಎಲ್ಲ ಶಾಸ್ತ್ರಗಳು ದೇವರನ್ನು ತಿಳಿಲಿಕ್ಕೆ ಇರಿಯೋದು. ದೇವರೇ ಬಂದ ಬಳಿಕ ಸುಮ್ಮನೆ ಗ್ರಂಥ ಓದಿ ಗ್ರಂಥಿ ಹೆಚ್ಚು ಮಾಡಿಕೊಳ್ಳೋದು ಯಾಕೆ ಎಂಬುದಾಗಿ ನಿರ್ಣಯ ಮಾಡ್ತಾ ಇದ್ದೇನೆ. ಕೃಷ್ಣ ಮಾಧಿ ಕೃಷ್ಣ ಮಾಧ ಪಿತಾ ಕೃಷ್ಣ ಮಾಧಿ, ಇವನೇ ತಂದೆ ತಾಯಿ ನನಗೆ. ಬಹಿಣ ಬಂಧು ಚುಲತಾ ಕೃಷ್ಣ ಮಾಧ, ಬಹಿಣ ಬಂಧು ಚುಲತಾ ಕೃಷ್ಣ ಮಾಧ, ಕೃಷ್ಣ ಮಾಧಿ ಕೃಷ್ಣ ಮಾಧ ಪಿತಾ ಕೃಷ್ಣ ಮಾಧ ಗುರು ಕೃಷ್ಣ ಮಾಧ ತಾರು ಕೃಷ್ಣ ಮಾಧ ಗುರು ಕೃಷ್ಣ ಮಾಧ ತಾರು ಉತರಿ ಪೈಲ ಪಾರು ಭವನ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ ಹರೇ. ಸುಧಾಮನಿಗೆ ಅಹೋರಾತ್ರಿ ಕೃಷ್ಣ ಚಿಂತನೆ. ಸಕಲ ಶಾಸ್ತ್ರಗಳ ಸಾರವೇ ಭಗವಂತನ ತಿಳಿಯತಕ್ಕಂಥದ್ದು. ಅಂಥ ಪುರುಷಾರ್ಥ ಕೊಡುವ ಪರಮಾತ್ಮನಲ್ಲಿರುವಾಗ ಸುಮ್ಮನೆ ಗ್ರಂಥಗಳು ಯಾಕೆ ಓದಲಿ? ಕೃಷ್ಣನ ಸೇವೆಯಲ್ಲಿ ತೊಡಗುತ್ತಾನೆ. ಅವನು ಉಂಡ ಮೇಲೆ ತಾನು ಉಣ್ತಾನೆ, ಅವನು ಮಲಗಿದ ಮೇಲೆ ತಾನು ಮಲಗುತ್ತಾನೆ, ಅವನು ಹೇಳುವ ಮೊದಲು ತಾನು ಹೇಳ್ತಾನೆ. ಹೀಗೆ ಕಾಯ ವಾಚ ಮನಸ ಭಗವಂತನಿಗೆ ತನ್ನ ಸಮರ್ಪಿಸಿಕೊಳ್ತಾನೆ. ಅನೇಕ ಸಂವತ್ಸರಗಳು ಕಳೆದವು. ಅದೊಂದು ದಿನ ಗುರುಕುಲದಲ್ಲಿ ವಿದ್ಯಾರ್ಥಿಗಳ ಓದು ಮುಗಿದಿದೆ. ಅವರಿಗೆ ಪ್ರಮಾಣ ಪತ್ರ ಕೊಟ್ಟು ಒಬ್ಬೊಬ್ಬರನ್ನ ಬೀಳ್ಕೊಡ್ತಾರೆ. ಆತ್ಮೀಯರಾಗಿರ್ತಕ್ಕಂಥ ಗೆಳೆಯರೆಲ್ಲ ಒಂದು ಪಾತ್ರೆಯಲ್ಲಿ ಸಿದ್ಧವಾದಂಥ ಆಹಾರವನ್ನು ಉಂಡ ಒಂದು ಕುಟುಂಬದಂತಿದ್ದವರು. ಈಗ ಒಬ್ಬರನ್ನೊಬ್ಬರು ಅಗಲುವಾಗ ಪ್ರೇಮದಿಂದ ಕಣ್ಣೀರು ಬರ್ತದೆ.
ಆಲಂಗಿಸಿಕೊಳ್ತಾರೆ. ತನ್ನ ತಪ್ಪು ಕ್ಷಮಿಸು, ನೀನು ನನಗೆ ಬಹಳ ಸಹಾಯ ಮಾಡಿದ್ದಿ, ಇನ್ನು ಒಂದು ಕಡೆ ಭೇಟಿಯಾಗೋದು ಎಲ್ಲಿ ಎಂಬುದಾಗಿ ಗುರುಗಳಿಗೆ ಕಾಣಿಕೊಟ್ಟು ಎಲ್ಲರ ವಿಯೋಗ ಉಂಟಾಗ್ತದೆ. ಬಡ ಸುಧಾಮ ಗುರುಗಳಿಗೆ ಕೊಡ್ಲಿಕ್ಕೆ ಅವನ ಕೈಲಿ ಏನೂ ಇಲ್ಲ. ಬಂದು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಪ್ರಭೋ, ನನ್ನಲ್ಲಿ ಪಶುತ್ವ ಕಳೆದು ಮಾನವತೆಯನ್ನು ಕೊಟ್ಟು ಮಾಧವನ ಕಡೆಗೆ ನಾನು ಹೋಗುವಂತೆ ಮಾಡಿದ ಸ್ವಾಮಿ ನೀನು. ನಿನಗೆ ಕೊಡ್ಲಿಕ್ಕೆ ನನ್ನ ಕೈಲಿ ಏನಿಲ್ಲ ಗುರುದೇವ ಎಂಬುದಾಗಿ ಕಾಡಿನಲ್ಲಿ ಸಿಕ್ಕಿದ ಒಂದು ಹಣ್ಣು 2 ಹೂ ತಂದು ಪಾದ ಮೂಲದಲ್ಲಿ ಇಟ್ಟು ಸುಧಾಮ ನಮಸ್ಕಾರ ಮಾಡ್ತಾರೆ. ಗುರುಗಳು ಪ್ರಸನ್ನರಾದ, ವತ್ಸ, ನೀ ಕೊಟ್ಟ ಕಾಣಿಕೆ ನನಗೆ ಯಾರೂ ಕೊಟ್ಟಿಲ್ಲ. ನೋಡು, ಈ ಹಣ್ಣಿನಂತೆ ಹೂವಿನಂತೆ ನಿನ್ನ ಜೀವನ ಆಗಬೇಕು ಮಗು. ಮೊದಲು ಈ ಹಣ್ಣು ಮರದಲ್ಲಿ ತಾನು ಬೆಳೆದು ಸಕಾಲದಲ್ಲಿ ಹಸಿವೆಯಾಗಿ ಬಂದ ವ್ಯಕ್ತಿಗೆ ತನ್ನನ್ನು ಸಮರ್ಪಣೆ ಮಾಡಿಕೊಳ್ತದೆ. ಈ ಸಮರ್ಪಣ ಬುದ್ಧಿಯನ್ನು ಹಣ್ಣಿನಿಂದ ಕಲಿಬೇಕು ಮಗು. ಈ ಹೂ ನೋಡು, ಯಾವುದೋ ಮುಳ್ಳಿನ ಗಿಡದಲ್ಲಿ ಬೆಳೆದಿದೆ, ಅಲ್ಲಿಂದ ಅರಳಿ ಲೋಕಕ್ಕೆ ಸುಗಂಧ ಬೀರಿದೆ ಪುಷ್ಪ. ನೀನು ಬಡದಂದ ಕಷ್ಟ ಕಾರ್ಪಣ್ಯದ ಮುಳ್ಳಿನಲ್ಲಿ ಹೂವಾಗಿ ಅರಳಿ ಲೋಕದ ನೋವನ್ನು ದೂರ ಮಾಡಬೇಕಂದ ಹೋಗೆಂಬುದಾಗಿ ಸುಧಾಮನನ್ನು ಬೀಳ್ಕೊಟ್ರೆ ಎಲ್ಲಿ ಹೋಗಲಿ, ಪರಮಾತ್ಮನ ಅಗಲಿ ಹೋಗಲಿ ಇಚ್ಛೆ ಇಲ್ಲ. ರಥದ ಹತ್ರ ಬಂದು ನಿಂತಿದ್ದಾನೆ. ಕರೆವನೋ ಕೃಷ್ಣ ಎನ್ನ ಕರೆವನೋ, ಎನ್ನೊಡನೆ ಬೆರೆವನೋ, ಸುಖ ಅಮೃತ ಗರೆವನೋ, ದರಿದ್ರನನು ತೆನ್ನ ತೊರೆವನೋ, ಪಾಪಿಯನು ತೆನ್ನ ಜರೆವನೋ. ಶ್ರೀಕೃಷ್ಣ ಸುಧಾಮನ ತಿರುಗಿ ನೋಡದೆ ರಥ ಮುಂದಕ್ಕೆ ಹೊರಟೋಯ್ತು. ಸುಧಾಮನು ಸೌರಾಷ್ಟ್ರ ದೇಶಕ್ಕೆ ಬರ್ತಾನೆ. ಅಹೋರಾತ್ರಿ ಒಂದೇ ಚಿಂತೆ ತಳಮಳಿಸ್ತಾನೆ. ದುಃಖವಾಗ್ತದೆ ಮನಸ್ಸಿಗೆ. ಜಲ ಬಿನ ಕಮಲ ಚಾಂದ ಬಿನ ರಜನಿ, ಜಲ ಬಿನ ಕಮಲ ಚಂದ ಬಿನ ರಜನಿ, ಐಸೋ ತುಮ ಬಿನ ರೇ ಮೋರೆ ಸಜನಿ. ಜಲ ಬಿನ ಕಮಲ ಚಂದ ಬಿನ ರಜನಿ, ऐसा तुम बिन रे मोरे सजनी. तुम बिन कन्हैया, ಅಹೋರಾತ್ರಿ ಭಗವದ್ ವಿಯೋಗದ ವಿರಹದ ಚಿಂತನೆ ಮಾಡ್ತಾನೆ. ಸಂಸಾರಿಯಾಗಿದ್ದಾನೆ, ಸಂತಾನ ಪಡೆದಿದ್ದಾನೆ. ಜೀವನಕ್ಕೇನು ಮಾಡ್ತಿ? ಯಾರ ಮುಂದೆ ಬೇಡುವವನಲ್ಲ. ಶಿಲೋಂಚ ವೃತ್ತಿಯನ್ನು ಕೈಕೊಳ್ತಾನೆ. ಶಿಲೋಂಚ ವೃತ್ತಿ ಅಂದರೆ ಹೊಲದಲ್ಲಿ ಕೃಷಿಕನು ಧಾನ್ಯ ಎಲ್ಲ ಕೊಂಡು ಹೋದ ಬಳಿಕ ಅಲ್ಲಿ ಇಲ್ಲಿ ಬಿದ್ದದ್ದನ್ನು ಪಕ್ಷಿಗಳೂ ತಿಂದು ಹೋದ ಬಳಿಕ ಅದನ್ನು ತಗೊಂಡು ಬರ್ತಾನೆ. ಮರದಲ್ಲಿ ತಾನಾಗಿ ಹಣ್ಣು ಉದುರಿದಾಗ ಅದನ್ನು ತಗೊಂಡು ಬರ್ತಾನೆ. ಯಾರಲ್ಲೇನು ಬೇಡತಕ್ಕಂಥವನಲ್ಲ, ದೇವರಲ್ಲಿ ಬೇಡ್ತಾನೆ. ಏನು ಗೊತ್ತೇ? ಬೇಡುವೆನು ನಾನೊಂದ ಬೇಡತಕ್ಕುದ ದೇವ, ಬೇಡದಂದದಿ ಪರರ ಮಾಡೆನ್ನ ದೊರೆಯೇ. ಅಷ್ಟೇ ನನ್ನ ಬೇಡುವಿಕೆ, ಇನ್ನೊಬ್ಬರಲ್ಲಿ ಬೇಡುವ ಹಾಗೆ ಮಾಡಬೇಡ. ಇಷ್ಟೇ ಅವನ ಪ್ರಾರ್ಥನೆ. ನೋಡಿ ಎಂಥ ಮೌಲಿಕ ತಾತ್ವಿಕ ತ್ಯಾಗಮಯ ಜೀವನ ನಾವು ಈ ಕಾಲದಲ್ಲಿ ಕಲ್ಪಿಸೋದು ಸಾಧ್ಯವಲ್ಲ. ಈಗ ಬೇಡುವವರ ಸಂಘವೇ ಉಂಟು. ಅವರಲ್ಲೂ ವರ್ಷಕ್ಕೊಮ್ಮೆ ಜನರಲ್ ಬಾಡಿ ಆಗ್ತದೆ, ಅವರಿಗೂ ಟ್ರಾನ್ಸ್ಫರ್ ಆಗ್ತದೆ. ಬೆಂಗಳೂರು ನೀನು ಹೋಗು, ಮಂಗಳೂರು ನಾನು ಹೋಗ್ತೀನಿ ಅಂತ ವ್ಯವಸ್ಥಿತವಾದ ಕ್ರಮದಲ್ಲಿ ಭಿಕ್ಷೆ ಬೇಡುವವರು ಇದ್ದಾರೆ. 3 ಬೀದಿ ಸೇರುವ ಕಡೆ ಒಬ್ಬ ಕೂತಿದ್ದಾನೆ. ಕಣ್ಣಿಲ್ಲ ಸ್ವಾಮಿ, ಕಣ್ಣಿಲ್ಲ ಸ್ವಾಮಿ, ಕುರುಡಾ ಸ್ವಾಮಿ ಅಂತಿದ್ದ. ದಾರಿಲಿ ಹೋಗೋನಿಗೆ ಕರುಣೆ ಕಂಡಿತು. 10 ಪೈಸೆ ಹಾಕಿದ.
10 ಪೈಸೆ ಪಾತ್ರೆಗೆ ಬೀಳದೆ ಕೆಳಗೆ ಬಿತ್ತು. ಅದನ್ನು ಎತ್ತಿ ಹಾಕ್ಕೊಂಡ ಕಣ್ಣಿಲ್ದವ. ಇವನಿಗೆ ಸಿಟ್ಟು ಬಂತೇನೋ, ಕಣ್ಣಿಲ್ಲ ಅಂತೆಯಲ್ಲ 10 ಪೈಸೆ ಯಾಕೆ ಕಾಣಿಸ್ತನಿಗೆ. ಇವರಿಂದ ಸ್ವಾಮಿ 10 ಪೈಸೆಗೆ ಯಾಕ್ರಿ ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀರಿ ನೀವು? ನನಗೊಳ್ಳೆ ಕಣ್ಣು ಕಾಣಿಸ್ತದೆ. ಇಲ್ಲೊಬ್ಬ ಕುರುಡ ಕೂತ್ಕೊಳ್ತಾ ಇದ್ದ, ಇವತ್ತವ ಇಲ್ಲ, ಆ ಜಾಗ ಯಾಕೆ ಖಾಲಿ ಬಿಡೋದು ಅಂತ ನಾ ಕೂತಿದ್ದೆ. ಮೊದಲು ಕೂದಂಥ ಕುರುಡ ಎಲ್ಲಿ ಹೋಗಿದ್ದಾನೋ ಅವ ಇವತ್ತು ಸಿನಿಮಾಕ್ಕೆ ಹೋಗಿದ್ದಾನೆ ಸ್ವಾಮಿ ಅಂತ. ಇಂಥ ಜನರ ಮಧ್ಯೆ ನೀನು ಯಾರಿಗೆ ಭಿಕ್ಷೆ ಕೊಡ್ತಿ? ಯಾರು ಬೇಡತಕ್ಕಂಥ ಉದ್ಯೋಗವಾಗಿದೆ. ಆದರೆ ಬೇಡುವೆನು ನಾನೊಂದ ಬೇಡತಕ್ಕುದ ದೇವ, ಬೇಡದಂದದಿ ಪರರ ಮಾಡೆನ್ನ ದೊರೆಯೇ. ಇನ್ನೊಬ್ಬರಲ್ಲಿ ಬೇಡುವಂತೆ ಮಾಡಬೇಡ. ಬಡತನ ಕಿತ್ತು ಬರ್ತಾ ಇದೆ. ಒಂದಿನ ಹೆಂಡತಿ ಕೇಳಿದ್ಲು, ಸ್ವಾಮಿ ಮಕ್ಕಳು ತುತ್ತಿಲ್ಲದೆ ಚಡಪಡಿಸ್ತಾ ಇವೆ, ನೀರು ಕುಡಿಸಿ ಮಲಗಿಸಿದ್ದೇನೆ. ಕೃಷ್ಣ ನಮ್ಮ ಗೆಳೆಯ ಅಂತ ಹೇಳ್ತಿದ್ರಲ್ಲ, ಏತಕ್ಕೆ ನಮಗೀ ದರಿದ್ರತೆ, ಏತಕ್ಕೆ ಶ್ರೀನಾಥ ಸಖನಿರಲಾಗಿ, ಲಕ್ಷ್ಮೀನಾಥ ಸಖನಿರಲಾಗಿ, ನಮಗೆ ತಕ್ಕೆ ಈ ದರಿದ್ರತೆ. ಕೃಷ್ಣನಂತ ಗೆಳೆಯನಿರುವಾಗ ನಮಗೆ ಬಡತನ ಯಾಕೆ ಬಂದಿದೆ? ಅಲ್ಲಿ ಕೊಟ್ಟ ಉತ್ತರ ನೋಡಿ ಸುಧಾಮನದ್ದು, ಬಡತನಕ್ಕೆ ದೇವರ ಕಾರಣ ಅಲ್ಲ, ಅವರನ್ನು ದೂಷಿಸಬೇಡ. ಹಿಂದಿನ ಜನ್ಮದಲ್ಲಿ ನಾವು ಯಾರಿಗೂ ದಾನ ಧರ್ಮ ಆದಿಗಳು ಮಾಡದೆ ಎಲ್ಲ ಭೋಗಿಸಿ ನಾವೇ ಕಳೆದಿದ್ದೇವಾದ್ದರಿಂದಾಗಿ ಈಗ ದುರಂತವಾದಂಥ ಬಡತನ ಅನುಭವ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾರಬ್ಧವೇ ಇದಕ್ಕೆ ಕಾರಣ. ಸಮಾಧಾನ ಪಟ್ಟುಕೋ ಅಂತ ನೋಡಿ. ಒಬ್ಬ ಜ್ಞಾನಿಯ ಜೀವನದಲ್ಲಿ ತಪಸ್ವಿ ಜೀವನ ಅಂದರೆ ಸಹನೆ. ಅವನ್ನೋಡು ಇವನ್ನೋಡು ಅಂತ ಹೇಳೋದೇ ಇಲ್ಲ. ಸ್ವಯೋಗ್ಯತೆಯಲ್ಲಿ ಆಯತವಾದುದ ನೋಯದೆ ಉಣುವುದು ನ್ಯಾಯದ ವೈರಾಗ್ಯ, ಪರರ ಶ್ರೇಯಸ ನೋಡಿ ಆಯಾಸಗೊಳದಲೆ ಶ್ರೀಯರಸ ನಿತ್ತನೆಂಬುದು ನ್ಯಾಯದ ವೈರಾಗ್ಯ. ನಿನ್ನ ಮಾನಸಿಕ ಸ್ಥಿತಿಯ ಸಮತೋಲನೆ ಅದು. ಅದು ಇಲ್ದಿದ್ರೆ ನಿಂಗೆ ಏನಿದ್ರೂ ಸುಖ ಆನಂದ ದೊರಕೋ ಸಾಧ್ಯ ಅಲ್ಲ. ಒಬ್ಬ ರೋಗಿ ಡಾಕ್ಟ್ರ್ ಬಳಿಗೆ ಬಂದು ಹೇಳಿದ, ಡಾಕ್ಟ್ರೇ ನನಗೆ ಭಯಂಕರವಾದ ಹೊಟ್ಟೆ ಉರಿ, ಏನು ತಿಂದರು ಏನು ತಂಪು ಪಾನೀಯ ಕುಡಿದ್ರು ಮತ್ತೆ ಉರಿಯುತ್ತದೆ ಹೊಟ್ಟೆ ಉರಿ. ಡಾಕ್ಟ್ರೆಲ್ಲ ಪರೀಕ್ಷೆ ಮಾಡಿ ನೋಡಿದರು, ಏನಂತ ಕಾಯಿಲೆ ಕಾಣಿಸಲಿಲ್ಲ ಇವನಿಗೆ. ಒಂದು 10 ಗುಳಿಗೆ ಕೊಡ್ತೇನೆ, 5 ದಿವಸ ತಗೋ ಮತ್ತೆ ಬಾ ಅಂದರು. 5 ದಿನ ಗುಳಿಗೆ ನುಂಗಿ ಮತ್ತೆ ಬಂದಿದ್ದಾನೆ. ಡಾಕ್ಟ್ರ್ ಕೇಳಿದ್ರು, ಹೊಟ್ಟೆ ಉರಿ ಹೇಗಿದೆ? ಇವರಿಂದ, ಡಾಕ್ಟ್ರೇ ಮೊದಲಿಗಿಂತ ಹೆಚ್ಚಾಗಿದೆ, ಸಹಿಸ್ಲಿಕ್ಕಾಗೋದಿಲ್ಲ, ನಿಮ್ಮ ಗುಳಿಗೆ ತಿಂದ ಮೇಲೆ ಉರಿ ಇನ್ನೂ ಹೆಚ್ಚಾಗಿದೆ ಅಂದರೆ. ಡಾಕ್ಟ್ರ್ ಅಂದರು, ನಿನ್ನ ಮನೆ ಪಕ್ಕದಲ್ಲಿ ಯಾರಾದರೂ ಮನೆ ಕಟ್ಟಿಸ್ತಾರೋ ಅಂತ ಕೇಳಿದ್ರು. ಹೌದಪ್ಪ, 3 ಮಹಡಿ ಮನೆ, ಅದೇ ಉರಿ, ಅದಕ್ಕೆ ಮಾತ್ರ ಇಲ್ಲ, ತೊಲಗೊದ್ದು ಹೋಗೋದಿಲ್ಲ. ಅಸಂತುಷ್ಟಿಗೇನು ಗುಳಿಗೆ ಕೊಟ್ಟು ಸಮಾಧಾನ ಪಡಲಿಕ್ಕಾಗ್ತದೆ. ಅದಕ್ಕಾಗಿ ಎಂಥ ತಾಳ್ಮೆ ನೋಡಿ. ನಮ್ಮ ಬಡತನಕ್ಕೆ ದೇವರ ಕಾರಣ ಅಲ್ಲ. ಅವಳಂದ್ಲು, ನೀವೊಮ್ಮೆ ಆ ಕೃಷ್ಣ ಇದ್ದಿಲ್ಲಿಗಾಗಿ ಹೋಗಿ ಬರಬಾರದೆ? ಆ ಪತ್ನಿಯ ಮಾತು ಕೇಳಿ ಸುಧಾಮನೆ ಕಟ್ಟೆಯೊಡೆದ ಕಡಲೋಪಾದಿಯಲ್ಲಿ ಕಣ್ಣೀರು ಇಳಿಯಿತು ಕೆಳಕ್ಕೆ. ಹೆಂಡತಿಯ ಕೈಗಳನ್ನ ಕಣ್ಣಿಗೆ ಹಚ್ಚಿಕೊಂಡ, ಹೇ ಸಹಧರ್ಮಿಣಿ, ನನ್ನ ಭಗವಂತನ ಕಡೆಗೆ ಅಭಿಮುಖನಾಗುವಂತೆ ಮಾಡಿದ್ದಿ ನೀನು. ನನಗೊಂದು ಅಹಂಕಾರ ಇತ್ತು ಈ ತನಕ, ಕೃಷ್ಣನ ಆಮಂತ್ರಣ ಇಲ್ಲದೆ ಹೋಗಬಾರ್ದು ಅಂತ. ಈಗ ನೀನು ನನ್ನ ಎಚ್ಚರಿಸಿದ್ದಿ, ಬರೀ ಕೈಯಲ್ಲಿ ಹಂಗೆ ಹೋಗಲಿ, ಕೃಷ್ಣಿಗೆ ನಾನು ಕೊಡಬೇಕಲ್ಲ. ಅವಳಂದ್ರು, ನಾನು ತಂದು ಕೊಡ್ತೇನೆ. ಬೆಳಗಿನ ಜಾವ ಯಾರು ಹೇಳಬೇಕಾದ್ರೆ ಮೊದಲು ಎದ್ದು 4 ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಾಳೆ. ಯಾಕಂದರೆ ಇರೋದು ಒಂದೇ ಸೀರೆ ಅವಳಿಗೆ, ಅದೆಲ್ಲ ಹರಿದಿದೆ. ಎಲ್ಲಿ ಹರಿದಿದೆಯೋ ಅಲ್ಲೆಲ್ಲ ಗಂಟು ಹಾಕ್ಕೊಂಡು ಬಿಟ್ಟಿದ್ದಾಳೆ. ಹಿಂದಿನ ಕಾಲದಲ್ಲಿ ಹೊಲಿಗೆ ಗಿಲಿಗೆ ಅಂತಿರಲಿಲ್ಲ. ಆಕೆಗೆ ಸೀರೆ ತುಂಬ ಗಂಟುಗಳು ಪಾಪ. ಈಗ ನಮ್ಮಲ್ಲಿ ಹೆಣ್ಣು ಮಕ್ಕಳ ಗಂಟುಗಳ ಒಳಗೆಲ್ಲ ಸೀರೆಗಳು. ಹಿಂದೆ ನೋಡಿ, ಹಬ್ಬ ಹುಣ್ಣಿಮೆ ಬಂದರೆ ಮನೆ ಮಂದಿಗೆಲ್ಲ ಸಂತೋಷ ಆಗ್ತಾ ಇತ್ತು. ಈಗ ಹಬ್ಬ ಬಂದರೆ ಒಂದು ದೆವ್ವ ಬಂದಷ್ಟು ಭಯಂಕರ. ಯಜಮಾನ ತಲೆ ಕೆಡಿಸ್ಕೊಂಡು ಕೂತಿದ್ದಾನೆ,
ಯಾಕೆ ಸ್ವಾಮಿ ಏನು ತಲೆ ಕೆಡಿಸ್ಕೊಂಡು ಕೂತಿದ್ದೀರಿ? ಹಬ್ಬ ಬಂತು, ಏನು ಚಿಂತೆ ಅದಕ್ಕೆ? ಹೆಣ್ಣು ಮಕ್ಕಳಿಗೆಲ್ಲ ಬಟ್ಟೆ ಬರೆ ತರಬೇಕು. ಇದು ಕನ್ನಡದ ಒಂದು ಒಳ್ಳೆಯ ಶಬ್ದ. ಬಟ್ಟೆ ಬರೆ ಅಂದರೆ ಹೆಣ್ಣು ಮಕ್ಕಳಿಗೆ ಬಟ್ಟೆ, ಗಂಡಸರಿಗೆ ಬರೆ, ಇದು ಒಟ್ಟಿಗೆ ಸೇರಿ ಬಟ್ಟೆ ಬರೆ ಅಂತ ಆಗೋದು. ಇದಕ್ಕೆ ತುದಿಯೇ ಇಲ್ಲ, ಕೊನೆಯೇ ಇಲ್ಲ, ಹೀಗಾಗಿದೆ. ಆ ತಪಸ್ವಿನಿ ಹೆಂಡತಿ ನೋಡಿ, ಆ ಹರಕು ಸೀರೆ ಗಂಟು ಹಾಕ್ಕೊಂಡಿದ್ದಾಳೆ, 3 ಮನೆಗೆ ಬಂದು ಬೇಡ್ತಾಳೆ, ಕೃಷ್ಣನಿಗೆ ಕೊಡಲಿಕ್ಕಾಗಿ, ಭಗವಂತನಿಗಾಗಿ ಮಾನಗೆಟ್ಟಿದ್ದಾಳೆ. 3 ಬೊಗಸೆ ಅವಲಕ್ಕಿ ಸಿಕ್ಕಿತು. ಅದನ್ನು ತಗೊಂಡು ಹೋಗೋದು ಹಾಗೆ, ಸುಧಾಮನ ಉಟ್ಟಂತೆಲ್ಲ ಹರಿದಿದೆ. ತನ್ನ ಸೀರೆ ಸರಗನ್ನು ಹರಿದು ಅದರಲ್ಲಿ ಗಂಟು ಕಟ್ಟಿ ಕೊಡ್ತಾಳೆ. ಮಕ್ಕಳು ಎದ್ದಿವೆ, ಅಮ್ಮ ಇವತ್ತು ನಮಗೆ ಉಪವಾಸವೇ. ಮುದ್ದಿಸ್ತಾಳೆ, ನಿಮ್ಮ ತಂದೆ ಕೃಷ್ಣ ಯುದ್ಧಲಿಗೆ ಹೋಗ್ತಾನೆ, ನಿಮಗೇನು ಕೊರತೆ ಇಲ್ಲ ಮಗ ಅಂತ. ಆ ಮಕ್ಕಳಿಗೆ ಯಾವಾಗಲೂ ಕತೆ ಹೇಳ್ತಾ ಇದ್ಲು. ಎಲ್ಲ ಮಕ್ಕಳು ಒಟ್ಟಿಗೆ ಬಂದು ಅಪ್ಪನ ಹತ್ರ ಬಂದಪ್ಪ, ನೀ ಕೃಷ್ಣ ಯುದ್ಧಲಿಗೆ ಹೋಗ್ತೀನಿ ಅಂತ ಅಮ್ಮ ಹೇಳಿದ್ದಾಳೆ. ನಮ್ಮಮ್ಮ ನಮ್ಮ ಕತೆ ಹೇಳಿದ್ದಾಳೆ, ಕೃಷ್ಣ ಹತ್ರ ಆನೆ, ಕುದುರೆ, ರಥ ಎಲ್ಲ ಇದೆ ಅಂತ ಹೇಳ್ತಾ ಇದ್ಲು. ಆ ಮಗು ಮುಗ್ಧವಾಗಿ ಕೇಳ್ತದೆ ಸುಧಾಮನಿಗಪ್ಪ, ನೀ ಬರುವಾಗ ಕೃಷ್ಣ ಹತ್ರ ಹೇಳಿ ನನಗೊಂದು 2 ಆನೆ ತಗೊಂಡು ಬರಬೇಕು ಅಂತ. ಹೊಟ್ಟೆಗಿಲ್ಲದೆ ಸಾಯ್ತಾವ, ಆನೆ ತಂದು ಏನು ಮಾಡಲಿ? ಇನ್ನೊಂದು ರಥ ಕೇಳ್ತದೆ, ಮತ್ತೊಂದು ಕುದುರೆ ಕೇಳ್ತದೆ. ಸುಧಾಮನಿಗೆ ನಳಲಿಕ್ಕೆ ಕಣ್ಣೀರೇ ಇಲ್ಲ. ಮಕ್ಕಳನ್ನು ಮುದ್ದಿಸಿ ಪರಮಾತ್ಮೆಯನ್ನು ಕೊಡ್ತಾನೋ ತಂದು ಕೊಡ್ತೇನೆ ಅಂತ ಈ ಪ್ರಕಾರ ಸಮಾಧಾನ ಪಡಿಸಿ ನೇರವಾಗಿ ದ್ವಾರಕೆಗೆ ಹೊರಡ್ತಾರೆ. 100 ಮೈಲುಗಳು ಹಂತ ಹಂತವಾಗಿ ಅಲ್ಲಲ್ಲಿ ವಿಶ್ರಾಂತಿ ಪಡೆದು ದ್ವಾರಕಾಧೀಶನ ಮಹಾನ್ ಆಸ್ಥಾನದ ಅರಮನೆಯ ಹೊರಗಿನ ಬಾಗಿಲಲ್ಲಿ ಬಂದು ನಿಲ್ತಾನೆ. ದ್ವಾರಪಾಲಕರು ನೋಡಿದರು, ಯಾರನ್ನು ಒಳಗೆ ಬಿಡಬಾರದು. ಆದರೆ ನೋಡಿದರೆ ಒಂದು ತಪಸ್ವಿ ಕೈ ಮುಗಿದ್ರು ಅವನಿಗೆ. ಎಲ್ಲಿಂದ ಬಂದಿದ್ದೀರಿ? ಯಾರು ಬೇಕು ತಮ್ಮ ಕೂತ್ಕೊಳ್ಳಿ ಅಂತ ಆಸನ ಕೊಟ್ಟರು. ಯಾರೋ ದರಿದ್ರಯವ ಅಂತ ಹೀಗೆ ಕಂಡಿಲ್ಲ. ಕೃಷ್ಣನ ದ್ವಾರಪಾಲಕರಿಗೂ ಎಂಥ ಸಂಸ್ಕಾರ ಅಂತಕ್ಕಂಥದ್ದು ನೋಡಿ. ಅಲ್ಲಿ ನಮ್ಮಲ್ಲಿ ದೇವಸ್ಥಾನದೊಳಗೆ ಚಪ್ಪಲಿ ಹಾಕ್ಕೊಂಡು ಬರ್ತಾರೆ ಅಂತ ಒಬ್ಬನ ಹೊರಗೆ ನಿಲ್ಲಿಸ್ತಾರೆ, ಕೈಯಲ್ಲಿ ದೊಣ್ಣೆ ಕೊಟ್ಕೊಂಡು. ಅವ ದೊಣ್ಣೆ ನೆಲಕ್ಕೆ ಹೊಡೆಯುತ್ತಾನೆ, ಚಪ್ಪಲಿ ಬಿಟ್ಟು ಹೋಗ್ರಿ, ಚಪ್ಪಲಿ ಬಿಟ್ಟು ಹೋಗ್ರಿ, ದೊಣ್ಣೆ ನೆಲಕ್ಕೆ ಹೊಡೆಯುತ್ತಾರೆ. ಯಾರೋ ಒಬ್ಬ ಬಡವ ಬಂದಿದ್ವ, ಚಪ್ಪಲಿ ಇರಲಿಲ್ಲ ಅವನಿಗೆ, ಅವರಿಗೂ ದೊಣ್ಣೆ ಹೊಡೆದೇವ, ಚಪ್ಪಲಿ ಬಿಟ್ಟು ಹೋಗೋ. ನಂಗೆ ಚಪ್ಪಲಿ ಇಲ್ಲ ಸ್ವಾಮಿ, ಇಲ್ಲದೆ ಹಾಕ್ಕೊಂಡು ಬಾ, ನಮ್ಮದು ಕಾನೂನು ಅಂದರೆ ಕಾನೂನು, ಚಪ್ಪಲಿ ಬಿಟ್ಟು ಹೋಗಬೇಕು. ಇಂಥ ಸ್ಥಿತಿ ನಮ್ಮದು. ಇಲ್ಲಿ ಹಾಗಲ್ಲ, ಕೈ ಮುಗಿದ. ಶ್ರೀಹರಿಚೆ ಅವತಾರ ಬ್ರಾಹ್ಮಣ ತುಮಿ, ಶ್ರೀಹರಿಚೆ ಅವತಾರ ದಕ್ಷಿಣ ಚರಣಿ तीर्थे वसती मोक्षाचे जे द्वार द्वार श्रीहरीचे अवतार ब्राह्मण श्रीहरीचे अवतार. ನೀವು ವೇದ ಬ್ರಹ್ಮರು ಕೃಷ್ಣನಲ್ಲಿ ಕೇಳಿ ಬರ್ತೇವೆ ಅಂತ ಬಂದು, ಕೃಷ್ಣ ನಿನ್ನ ಸಹಪಾಠಿ ಬಂದಿದ್ದಾರಂತೆ, ಒಳಕ್ಕೆ ಬಿಡಬಹುದೇ? ಸುಧಾಮ ಬಂದಿದ್ದಾನೆ. ಸುಧಾಮ ಅಂತ ಕೇಳಿದ ಕ್ಷಣ ಪರಮಾತ್ಮ ಆ ಮಹಾಸಭೆಯಲ್ಲಿ ಕೂತಿದ್ದನಂತೆ ದಿಗ್ಗನೆ ಎದ್ದು ನಿಂತು, ಸುಧಾಮ ಬಂದನೆ ವೇಳೆ ಮಾಡದೆ ತನ್ನ ಪರಿವಾರವನ್ನು ಕರೆದು ಆ ರಥವನ್ನು ಸಿದ್ಧಗೊಳಿಸಿ ಆ ದಿವ್ಯವಾದಂತಹ ಪಲ್ಲಕ್ಕಿ ನಣಿಗೊಳಿಸಿ ತಾನೇ ದಿವ್ಯಾಲಂಕಾರಯುಕ್ತನಾಗಿ ಆ ಬಡ ಬ್ರಾಹ್ಮಣನ ಸ್ವಾಗತಿಸ್ಲಿಕ್ಕೆ ಬರ್ತಾನೆ. ಇಡೀ ಸಭೆ ಆಶ್ಚರ್ಯದಿಂದ ನೋಡ್ತಾ ಇದೆ. ವೇಗ ವೇಗವಾಗಿ ಬರ್ತಾರೆ ಕೃಷ್ಣ. ಶ್ರೀ ಅರಸನ ಶ್ರೀ ಮುಖದ ಶೃಂಗಾರ, ಆಡುವ ಮತ್ತಾಳಿಗಳ ಝಂಕಾರ, ಮರಕತ ಸುಂದರ ಶ್ಯಾಮ ಶರೀರ, ಮಕರ ಧ್ವಜ ಸಾಸಿರನಾಕಾರ, ಶಿರಿಮುಡಿಯಳು ಶೃಂಗಾರ ಕಿರೀಟ, ಸುಮನೋಹರದಲ್ಲಿ ತಿದ್ದಿದ ಮಾಟ, ವರಕ ಸ್ಫೂರಿ ತಿಲಕಲಲಾಟ, ವಾಮಾಕ್ಷೇರಿಗೆ ಇದೆಯದ ಗೂಟ, ಕಿವಿಯೊಳ್ಳು ಶೋಪಿಪ ಮಕರದ ಒಟ್ಟಿ, ಕೊರಳಲು ಹಾಕಿದ ಮುತ್ತಿನ ಕಟ್ಟಿ, ಅರುಣಾಧರ ದಾಳಿಂಬ ಸುದಂತ, ಅಂಬುಜ ಕಬ್ಬು ಗದಾರಿಕರಾಂತ, ಸರಸಿಜನಾಭಿತ್ರಿವಳಿಗಳಿಂದ ಸುಂದರ ಬಾಪುರಿಗಳು ಬಲು ಅಂದ, ಪುರಹರ ಸುರಣರ ವಂದಿತ ಪಾದ, ಪುಣ್ಯ ಶ್ಲೋಕರಿಗಿದು ಸುಸ್ವಾದ, ಮಹಿಮೆ ಅಗಾಧ, ಮನಕತಿ ಮೋದ, ಬಿರುದಿನ ಕಡೆಯ ಬಳಿರ ನೊಡೆಯ, ಮುರವದು ನರಕ ಸುರ ಸಂಹಾರಿ, ಮುರಳೀಧರ ಗೋವರ್ಧನಧಾರಿ, ಕಂಸ ಪುಠಾರಿ, ಬರುತ್ತಿದ ಸ್ವಾರಿ, ಬಿಡಿ ಬಿಡಿ ದಾರಿ, ಗೋಪಾಲಕೃಷ್ಣ ಭಗವಾನಕಿ. ದ್ವಾರಿ ಬಿಟ್ಟು ಕರ್ಕೊಂಡು ಬರ್ತಾರೆ. ಬಂದವನೇ ಸುಧಾಮನನ್ನು ಕಂಡು ಪ್ರೇಮದಿಂದ ಹೋಗಿ ಬಿಗಿದಪ್ಪಿದ್ರಂತೆ. ಸುಧಾಮಜಿ ಕೋ ದೇಖತ ಶ್ಯಾಮ, ಸುಧಾಮಜಿ ಕೋ ದೇಖತ ಶ್ಯಾಮ, श्याम हसे राधे श्याम हसे, सुदामे देखत श्याम
हम तुम मित्र हैं बालपन के, अब तुम दूर बसे बसे, सुदामा देखत श्याम देखत श्याम देखत श्याम. ಪ್ರೇಮದಿಂದ ಕರೆದೊಯ್ತಾನೆ. ಭಾಭೀಜನ ಕಚು ಭೇಟಪಟಾಯಿ, ನನ್ನ ಅತ್ತಿಗೆ ನಂಗೇನು ಕಳಿಸಿದ್ದಾಳೆ. ಆ ಒಣ ಅವಲಕ್ಕಿ ಕಂಕೊಳ್ಳಿ ಇಟ್ಟುಕೊಂಡಿದ್ದ, ಸಭೆಯಲ್ಲಿ ಕೊಡಲಿಕ್ಕೆ ಜಾಗದವನಿಗೆ ಸೆಳೆಯುವಾಗಿ ಹಿಡಿದು ಅದು ಕೆಳಕ್ಕೆ ಬಿದ್ದುಬಿಡ್ತು ಅವಲಕ್ಕಿ. ಊರೆಲ್ಲ ಚೆಲ್ಲಿ ಹೋಯಿತು. ಪರಮಾತ್ಮ ಮುಷ್ಟಿಯಲ್ಲಿ ಆ ಅವಲಕ್ಕಿಯನ್ನು ಎತ್ತಿ ತಿಂತಾ ಇದ್ದಾನೆ. ಭಕ್ತ ಕೊಟ್ಟ ವಸ್ತು ಅಲ್ಲ, ಅದು ಹಿಂದಿರುವ ತ್ಯಾಗ. ಅವನು ಅದು ಬಿಟ್ಟರೆ ಬೇರೇನಿರಲಿಲ್ಲ. ಇದ್ದದ್ದನ್ನು ಸರ್ವಸ್ವ ಪರಮಾತ್ಮನಿಗೆ ಅರ್ಪಿಸಿದ್ದಾನೆ. ತಾನೇ ಕರೆದೊಯ್ದು ಕುಳ್ಳಿರಿಸಿ ಮಂಗಲ ಸ್ನಾನ ಮಾಡಿಸಿದನಂತೆ. ಮತ್ತು ಮಾತಾಡಿಸ, ಹಾಗಿದ್ದೆ ಸುಧಾಮ, ಸುಖವಾಗಿದ್ದೇನೆಂದ. ಇಂಥ ಸ್ಥಿತಿ ಸುಖವಾಗಿದ್ದೇನೆ ಅಂತಾನೆ. ಕೃಷ್ಣ ಹೇಳಿದ, ಭಾಗ್ಯವಂತರಪ್ಪ ನೀನು, ನಾನು ಬಹಳ ತಾಪತ್ರಯ ಕಷ್ಟದಲ್ಲಿದ್ದೇನೆ, ನೀನು ಸುಖಿ ಅಂತ ಕೇಳಿ ಆನಂದವಾಯಿತು. ನನ್ನ ಕುಟುಂಬ ನಿಂಗೆ ಗೊತ್ತಿದೆಯಲ್ಲ, 16,108 ಜನರನ್ನು ಕಾಪಾಡಬೇಕು. ನಮ್ಮ ಅಣ್ಣ ರಾಜ ಇಲ್ಲಿ, ಅವ ಕೊಟ್ಟದ್ದು ಯಾಕೂ ಸಾಕಾಗೋದಿಲ್ಲ. ಅಂತೂ ಇಂತೂ ನೀನು ಸುಖವಾಗಿದ್ದಿ ಅಂತ ಕೇಳಿ ನಂಗೆ ಸಂತೋಷ ಆಯಿತು ಅಂತಾನೆ. ಪಂಕ್ತಿಯಲ್ಲಿ ಊಟ ಕೊಟ್ಟ, ವೈಭವ ಕೊಟ್ಟ. 3 ದಿನಗಳಾಯಿತು. ತನ್ನ ಮನೆ ನೆನಪಾಗ್ತದೆ. ಕೃಷ್ಣ, ನಾನಿವತ್ತು ಹೋಗಬೇಕು. ಸರಿ ಹೋಗು ಅಂದ. ಉಡ್ಲಿಕ್ಕೆ ಹೊದಿಲಿಕ್ಕೆ ಪೀತಾಂಬರಿಗಳು ಕೊಟ್ಟಿದ್ದ. ಸುಧಾಮನಿಗೆ ಮೈ ಮರೆತಿದೆ. ಹಾಗೆ ಹೊರಟ. ಮಹಾದ್ವಾರದಲ್ಲಿ ಬರುವಾಗ, ಸುಧಾಮ ಹಾಗೆ ಹೋಗ್ತೀಯಲ್ಲೋ ಕೃಷ್ಣ ಕರೀತಾನೆ. ಏನು ಕೃಷ್ಣ, ನಿಂಗೆ ಉಡ್ಲಿಕ್ಕೆ ಹೊದಿಲಿಕ್ಕೆಲ್ಲ ಪೀತಾಂಬರ ಕೊಟ್ಟಿದ್ದೇವಲ್ಲ, ತೆಗೆದಿಟ್ಟು ಹೋಗೋ, ಭಾಳ ತಾಪತ್ರಯ ನಮಗೆ ಅಂತ ಹೇಳಲಿಲ್ಲ ನನಗೆ. ಸುಧಾಮನ್ ಲಜ್ಜೆ ಪಡ್ತಾನೆ. ಪ್ರಭು ಮರೆತನೆಂಬುದಾಗಿ ಎಲ್ಲ ತೆಗೆದಿಟ್ಟು ಹರಕನ್ನು ಹೊತ್ತು ಬರ್ತಾ ಇದ್ದಾನೆ. ಆ ಕ್ಷಣದಲ್ಲೇ ಸರ್ವ ಸಂಪತ್ತನ್ನು ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ ಕೃಷ್ಣ. ಬರುವಾಗ ಸುಧಾಮನ ಹೆಂಡತಿ ಆಭರಣಗಳಿಂದ ಅಲಂಕೃತಲಾಗಿದ್ದಾಳೆ. ಹೆಂಡತಿಯೇ ಕಾಣಿಸೋದಿಲ್ಲ, ಒಡವೆ ಮಾತ್ರ ಕಾಣಿಸ್ತದೆ. ಹುಚ್ಚಿ, ಏನೇ ಇದು, ಏನು ಹಾಕ್ಕೊಂಡಿದ್ದಿ? ಬಂಗಾರ ಬಿಡಬಾರದೆ ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರ ಬಿಡಬಾರದೆ. ಇದೇನು ಹಾಕ್ಕೊಂಡಿದ್ದು? ತೆಗೆದಿಡು, ವ್ಯರ್ಥ ಇದು. ಯಾಕೆ ತೆಗೆದಿಡಬೇಕು? ದೇವರು ಕೊಟ್ಟದ್ದು. ನನಗೂ ಕೊಟ್ಟಿದ್ದ, ಹೋಗುವಾಗ ತೆಗೆದಿಟ್ಟು ಹೋಗು ಅಂತ ಹೇಳಿದ್ದ. ಈಗ ಕೊಟ್ಟಿದ್ದಾನೆ, ಯಾವಾಗ ತಗೊಳ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂದಾಗ ಭಗವಂತಲ್ಲಿ ಕಾಣಿಸ್ಕೊಳ್ತಾನೆ. ಸುಧಾಮ, ಪ್ರಭೋ, ನಾನು ನಿನ್ನ ಇದು ಬೇಡಲಿಲ್ಲ, ನಂಗೆ ಬೇಕಾಗಿಲ್ಲ. ನಿಂಗೆ ಬೇಡ ಅಂತಲೇ ನೀನು ಕೊಟ್ಟದ್ದು. ನಾನು ಬೇಕನ್ನೂರು ನಾನು ಕೊಡೋದೇ ಇಲ್ಲ. ಯಾಕಂದರೆ ಇದು ನಿನಗೆ ಬೇಡ ಆದ್ದರಿಂದ ನೀನು ಯಾರಿಗೆ ಬೇಕೋ ಅವರಿಗೆ ಕೊಡ್ತಿ. ನೀನು ವಿರಕ್ತರ ಕೈಯಲ್ಲಿ ಸಂಪತ್ತು ಸೇರಿದರೆ ಅವರು ಜಗತ್ತಿಗೆ ಹಂಚುತ್ತಾರೆ. ವಿಲಾಸಿಗಳ ಕೈಯಲ್ಲಿ ಸೇರಿದರೆ ಅವರಿಗೆ ಸಾಕಾಗೋದಿಲ್ಲ. ಸುಧಾಮನು ಸರ್ವ ಸಂಪತ್ತನ್ನು ಕೃಷ್ಣ ಹೆಸರಿನಲ್ಲಿ ಊರಿಗೆಲ್ಲ ಹಂಚುತ್ತಾ ಇದ್ದಾನೆ. ಸಾಕ್ಷಾತ್ ಭಗವಂತನ ಸಖ ಪರಮಾತ್ಮ ತನ್ನನ್ನೇ ಅವನಿಗೆ ಕೊಟ್ಟುಕೊಳ್ತಾ ಇದ್ದಾನೆ. ಅಂತಹ ಬ್ರಹ್ಮಜ್ಞಾನ ಸುಧಾಮ ಎಲ್ಲವನ್ನು ಪರಮಾತ್ಮನ ತೆತ್ತು ಅವನ್ನು ಪಡೆಯುತ್ತಾ ಇದ್ದಾನೆ. ಭಗವಂತ ಆ ತೆತ್ತವನಿಗೆ ತಾನು ತೆತ್ತಿಗನಾಗಿ ಸೇವೆ ಬೈತಾನೆ. ಅಂತಹ ಸುಧಾಮವರದ ಗೋಪಾಲಕೃಷ್ಣ ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ ಅಂತ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ,